ಸಾರ್ ಪ್ಲೀಸ್ ಸರ್, ನಿಮ್ಗೇನು ಕಷ್ಟ ಆಗಲ್ಲ ಸರ್. ನೀವು ಹೋಗಿ ಅಲ್ಲಿ ಹೇಳ್ಬಿಟ್ರೆ ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ. ಸುಳ್ಳು ಪಳ್ಳು ಹೇಳಿ ಇಲ್ಲಿ ತನಕ ಬಂದಿದ್ದೀವಿ, ನೀವು ಆಗಲ್ಲ ಅಂತ ಹೇಳಿದ್ರೆ ಅಷ್ಟೇ ಸರ್, ನಮ್ಮ ಪ್ರೀತಿ ಹಳ್ಳಕ್ಕೆ ಇಳ್ಬಿಡುತ್ತೆ. ನಿಮ್ಮ ಸ್ಟೂಡೆಂಟ್ ಭವಿಷ್ಯ ಲವ್ ಫೇಲ್ಯೂರ್ ಆಗಿ ಹಳ್ಳ ಇಳಿಯೋದನ್ನ ನೀವು ಸಹಿಸ್ತೀರಾ ಸರ್? ಸರ್, ನಿಮ್ಮ ಸ್ಟೂಡೆಂಟ್ ದಂಪತಿಗಳು ನಿಮ್ಮ ಕಣ್ಣು ಮುಂದೆನೇ ದೂರ ಆಗೋದು ನಿಮ್ಗೆ ಸರಿ ಕಾಣಿಸುತ್ತಾ ಸರ್? ಸರ್ ಪ್ಲೀಸ್ ಸರ್, ಇವನ್ ಮುಖ ನೋಡಿ ಸರ್. ಸರಿ, ಆ ಮನುಷ್ಯ ಹೇಗೆ? ಯಾರು ಸರ್? ನಿಮ್ಮ ಮಾವ ಕಣಯ್ಯ. ಅವರಾ ಸರ್? ನಿಮ್ಮಂಗೆ ತುಂಬಾ ಒಳ್ಳೆಯವ್ರು ಸರ್. ಸರ್, ದೇವರಂತ ಮನುಷ್ಯ ಸರ್ ಅವರು. ಗುರು ಹಿರಿಯರು ಅಂದ್ರೆ ಗೌರವ ಹಂಗೆ ತುಂಬಿ ತುಳ್ಕುತ್ತೆ ಅಂತೀನಿ ಸರ್. ಅವ್ರು ತುಂಬಾ ಸಾಫ್ಟ್ ಸರ್. ಹಸು ತರ ಮನುಷ್ಯ ಸರ್. ಅಷ್ಟೇ ತಾನೇ, ಅವರು ನಂತರನೇ. ಆಯ್ತು ಬಿಡು, ವಾಪಸ್ತೀನಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಪ್ಪ ಇದು? ಅಯ್ಯೋ, ನಂಗೆ ತುಂಬಾ ಗೀತಾ ಗೀತಾ ಗೀತಾ, ಏನಮ್ಮ? ಎದ್ದೇಳಮ್ಮ. ಗೀತಾ, ನಿಮ್ಮ ಕಾಲೇಜಿಂದ ಯಾರೋ ಮೇಷ್ಟ್ರು ಬಂದಿದ್ದಾರೆ ಕಣೆ. ನಿಮ್ಮ ಅಪ್ಪನ ಹತ್ರ ನಿನ್ನ ಟ್ರಿಪ್ ವಿಷಯವಾಗಿ ಏನೋ ಮಾತಾಡ್ತಿದ್ದಾರೆ. ಎದ್ದೇಳಮ್ಮ. ಅಮ್ಮ ಮೊದಲು ಎದ್ದೇಳು ಬಾ. ಎದ್ದೇಳು. ಇಲ್ಲಿ ಬಾರಿ ಇಲ್ಲಿ. ಏ ಗೀತಾ, ಅಲ್ಲಿ ನೋಡಿ. ಅಲ್ಲ ರೀ, ಏನ್ರಿ ನಿಮ್ಮ ಸಮಸ್ಯೆ? ಪಾಪ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕಳಿಸ್ತಾ ಇದಾರೆ. ನಿಮ್ದೇನು ಸಮಸ್ಯೆ ಅಂತ ನೋಡಿ. ಗೀತಾಗೆ ಈ ಪಿಕ್ನಿಕ್ ತುಂಬಾ ಇಂಪಾರ್ಟೆಂಟ್ ರೀ. ಇದು ಬರೀ ಪಿಕ್ನಿಕ್ ಅಲ್ಲ ರೀ, ಇದು ಸ್ಟಡಿ ಟೂರು, ಗೊತ್ತಾಯ್ತಾ? ನೋಡಿ ಮಿಸ್ಟರ್, ನಿಮ್ಮ ಹೆಸರೇನು? ಪಿ 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 ಅಲ್ಲ, ಹಾ, ಬಿ ಪಿ. ನೀವು ಗೀತನ ಕಳಿಸ್ಕೊಡ್ಬೇಕು ಅಷ್ಟೇ. ನೋಡಿ, ಏನಮ್ಮ ಗೀತಾ, ಚೆನ್ನಾಗಿದ್ಯಾ? ನೋಡಿ, ಇದುವರೆಗೂ ಯಾವ ಸ್ಟೂಡೆಂಟ್ಸ್ ಮನೆಗೂ ನಾನು ಹೋಗಿ ಕರೆದೋನಲ್ಲ ರೀ. ಗೀತಾ ಭವಿಷ್ಯಕ್ಕೋಸ್ಕರ ನಾನು ಅವಳನ್ನ ಕರೆಯೋದಕ್ಕೆ ನಿಮ್ಮ ಮನೆವರೆಗೂ ನಡ್ಕೊಂಡು ಬಂದಿದ್ದೀನಿ, ಗೊತ್ತಾ? ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ಕಳಿಸ್ತೀರೋ ಅಥವಾ ಇಲ್ಲೋ? ಏನಪ್ಪ ಇದು? ದಿಢೀರಂತ ಎದುರುಗಡೆ ಬಂದ್ಬಿಡ್ರಿ ನೀವು. ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಕಿರ್ಚಾಡ್ಬಿಡ್ತೀನಿ. ನಾ ಕಿರ್ಚೋದಕ್ಕೆ ಆರ್ಸಿಗೆಲ್ಲ ತಪ 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 ಅಂತ ಉದ್ರೋಗ್ಬಿಡ್ತೀರಿ. ಸ್ವಲ್ಪ ಹುಷಾರ ಬನ್ನಿಯಪ್ಪ. ಏನೋ ಏನ್ ಗುರಾಯಿಸ್ತಾ ಇದ್ದೀರಾ? ಗೀತಾ, ನೀನೇನು ಯೋಚನೆ ಮಾಡಮ್ಮ. ನಿಮ್ಮಪ್ಪನ ನಾನು ಒಪ್ಪಿಸ್ತೀನಿ. ಈ ಸದಾಶಿವ ಸಾರು ಹೇಳಿದ ಮೇಲೆ ಎಲ್ಲವನ್ನು ತಲೆ ದೂಗ್ಲೇಬೇಕು. ಏನಮ್ಮ, ನಿಮ್ಮಪ್ಪ ಆಗಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನ? ಏನ್ರಿ ಬಿ ಪಿ ಬಿ ಮುಂದೇನು ಏನೋ ಒಂದು ರೀ. ಬಿ ಪಿ ಅವ್ರೆ, ಈಗೇನು ನಿಮ್ಮ ಮಗಳನ್ನ ಕಳಿಸ್ತಿರೋ ಇಲ್ವೋ? ಕಳಿಸ್ತೀನಿ, ಆದಷ್ಟು ಬೇಗ. ನನಗೆ ಪಟಾಕಿ ನೋಡು. ಲೋ, ಆ ಸದಾಶಿವ ಹೇಳಿದ ಕೆಲಸ ಮಾಡ್ತಾನೆ. ನಾವು ಹಂಗೆ ಅನ್ಕೊಂಡಿದ್ದೀವಿ ಮಗ, ಏನಾಗುತ್ತೋ ನೋಡ್ಬೇಕು ಕಣಲ್ಲ. ನೋಡ್ರೋ, ಗೀತಾ ವಿಷಯದಲ್ಲಿ ನಂಗೆ ಚಾನ್ಸ್ ತೊಗೊಳಕ್ ಇಷ್ಟ ಇಲ್ಲ. ಗೀತಾ ಟ್ರಿಪ್ಪಿಗೆ ಬರ್ಬೇಕಷ್ಟೇ. ಅಲ್ಲ, ನೀವ್ಯಾಕೆ ಆ ಅಂಕಲ್ ಕ್ಯಾರೆಕ್ಟರ್ನ ತದ್ವಿರುದ್ಧವಾಗಿ ಸರ್ಗೆ ಹೇಳಿದ್ರಿ? ಅವ್ರು ನೋಡಿದ್ರೆ ರಫ್ ಅಂಡ್ ಟಫ್, ನೀವು ನೋಡಿದ್ರೆ ತುಂಬಾ ಸಾಫ್ಟ್ ಅಂತ ಹೇಳಿದಿರಾ. ಹುಲಿ ತರದ ಮನುಷ್ಯ ಅವರು,
ನೀವ್ ಹೇಳಿದ್ದು ಹಸು ಅಂತ. ನಾವೀಗ ರಿವರ್ಸ್ ಆಗಿ ಹೇಳಿಲ್ಲ ಅಂದ್ರೆ ಆ ಟೊಂಗೆ ದುಮ್ಮ ಸದಾಶಿವ ಹೋಗ್ತಿದ್ದ ಅನ್ಕೊಂಡಿದ್ದೀರಾ? ರಿವರ್ಸ್ ಹೇಳಿ ಅಲ್ಲೂ ಎಲ್ಲ ರಿವರ್ಸ್ ಆದ್ರೆ ನಾನು ನಿನ್ನೆಷ್ಟೇ ನನ್ನ ಮಗಳನ್ನ ಕೇಳಿದೆ, ಯಾವನ ಅವನು ಕರ್ಕೊಂಡು ಬಾ ಅಂತ. ಇಷ್ಟು ಬೇಗ ಬರ್ತೀನಿ ಅಂತ ಗೊತ್ತಿರ್ಲಿಲ್ಲ. ಏನೋ ಮಕ್ಕಳು ತಲೆ ಕೆಡಿಸ್ತೇನೋ. ಅಪ್ಪ ಅಪ್ಪ ಏನೋ ಕಳಿಸ್ತೇನೋ. ಅಪ್ಪ ಏನಪ್ಪ ಮಾಡ್ತಿದ್ದೀರಾ? ಅಪ್ಪ ಬಿಡಿ. ಅಮ್ಮ ಬಾರಮ್ಮ. ಅಪ್ಪ ಬಿಡಿ ಅಪ್ಪ. ಏನು ಮಾಡ್ತಿದ್ದೀರಾ? ಕೆಂಬಾರ್ದು ಕೆಂಬಾರ್ದು ಅಂದ್ರೆ ಕೆಂಬಾರ್ದು ಅಷ್ಟೇ. ರೀ ಏನ್ ಮಾಡ್ತಿದ್ದೀರಾ? ಹೀರೇ ಸುಶೀಲಾ, ಫೈನಲ್ ಟಚ್ ಕೊಡ್ತೀನಿ. ಏನೋ ನನ್ನ ಮಗಳ ಭವಿಷ್ಯನ ಉದ್ಧಾರ ಮಾಡಕ್ ಬಂದಿದ್ದೆ. ಬಿಡ್ರಿ ಅವ್ರನ್ನ. ಅಪ್ಪ ಏನ್ ಮಾಡ್ತಿದ್ದೀರಾ? ನನ್ನ ಮಗಳ ಬದುಕು ಕಾಲದಲ್ಲಿ ಮೂರ ಬಟ್ಟೆ ಆಗ್ಬೇಕಾದ್ರೆ ಏನೋ ಮಾಡ್ತಿದ್ದೆ. ಏನೋ ಶೂಟಿ ಸದಾಶಿವ, ನನ್ನ ಮಗಳ ಜೀವನ ಉದ್ಧಾರ ಮಾಡ್ತೀಯಾ? ಏನಾಗಿದೆ ನಿಮ್ಗೆ? ಬಿಡ್ರಿ ಅವ್ರನ್ನ. ಬಿಡೆ ಸುಶೀಲಾ. ಇವತ್ತು ನಮ್ಮ ಮನೆಯವರೆಗೂ ಬಂದು ನನಗೆ ಬುದ್ಧಿವಾದ ಹೇಳೋ ಧೈರ್ಯ ಮಾಡಿದ್ಯಲ್ಲ. ಒಂದು ದಿನನಾದ್ರೂ ಆ ಮಿನಿಸ್ಟರ್ ಮನೆಗೆ ಹೋಗಿ ಅವನ ಮಗನ ಕಿವಿ ಹಿಂಡಿ ಬುದ್ಧಿ ಹೇಳಿದ್ಯೇನೋ ಬೆರ್ಚಪ್ಪ. ಏನು ನಿಮ್ ಹುಚ್ಚಾಟ? ಬನ್ನಿ ಈ ಕಡೆ. ಅಪ್ಪ ಸಾಕು ಸುಮ್ನಿರಪ್ಪ. ಅವ್ರಿಗೆ ಏನಾದ್ರೂ ಆದ್ರೆ ಏನ್ ಮಾಡ್ತೀರಾ? ಬದುಕಿದೇನು ಪ್ರಯೋಜನ? ಸರ್ ಸಾರಿ ಸರ್. ಗೀತಾ ನೀರಂತ ತಗೊಂಬ, ಹೋಗಮ್ಮ ಬೇಗ ತಗೊಂಬ. ಸರ್ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಹಾ ಒಂದೇ ಒಂದ್ಸರಿ ಸಾಕ್. ಸರ್ ತಗೊಳ್ಳಿ ಸರ್. ದರ ಮಾಡ್ತೀಯ? ಸರ್ ಇಲ್ಲೇನು ನಡೀತೋ ಅದಕ್ಕೆ ಕ್ಷಮೆ ಇರಲಿ ಸರ್. ಸರ್ ಸ್ವಲ್ಪ ಸಮಾಧಾನ ಆಗಿ ಸರ್, ಶಾಂತರಾಗಿ ಸರ್. ಗೀತಾಗೆ ಹಿಂದೆ ಎಲ್ಲ ಆಗಿತ್ತಲ್ಲ ಸರ್, ಆ ಕೆಟ್ಟ ದಿನಗಳು ಮತ್ತೆ ಬರೋದಿಲ್ಲ ಸರ್. ಸರ್ ಹಾಲು ಒಡೆದ ಮೇಲೆ ಅಲ್ವಾ ಸರ್ ರುಚಿಯಾದ ರಸಗುಲ್ಲ ಆಗೋದು. ಗೀತನ ಬದುಕು ಹಾಗೆ ಸರ್, ಹಿಂದೆ ಕೆಟ್ಟಿತ್ತು, ಅದು ಕೆಟ್ಟದಾಗೆ ಇರೋದಿಲ್ಲ ಸರ್. ಸರ್ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸರ್, ದಯವಿಟ್ಟು ಈ ಪಿಕ್ನಿಕ್ಕಿಗೆ ಕಳಿಸ್ಕೊಡಿ ಸರ್. ಇಲ್ಲ ಅಂತಂದ್ರೆ ನಿಮ್ಮ ಮಗಳ ಪರೀಕ್ಷೆಗೆ ತೊಂದರೆ ಆಗುತ್ತೆ ಸರ್. ದೀಪಿ ಅವರೇ, ಸ್ವಲ್ಪ ನಾನು ಆಂಗಲ್ನ ಚೇಂಜ್ ಮಾಡ್ಬೋದಾ? ಸೊಂಟ ನೋಯ್ತಾ ಇದೆ. ಏನು ಬೇಕಾಗಿಲ್ಲ, ನಿಮ್ಗೆ ಈ ಆಂಗಲ್ ಚೆನ್ನಾಗಿ ಸೂಟ್ ಆಗುತ್ತೆ. ಅದೇನು ಒದರಬೇಕು ಅಂತಿದ್ದೀರೋ ಅಲ್ಲಿಂದನೇ ಒದರಿ. ಗೀತೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ಜವಾಬ್ದಾರಿನ ನಾನು ತಗೊಳ್ತೀನಿ ಸರ್. ಆ ಬೇಜವಾಬ್ದಾರಿ ಒಬ್ಬ ಇದಾನಲ್ಲ, ಅವನು ಇವಳು ಹಿಂದೆ ಬಂದ್ರೆ ಯಾರು ಸರ್ ಅವರು? ಅಯ್ಯಯ್ಯ ಇನ್ಯಾರ್ರಿ, ಆ ಮಂತ್ರಿ ಮಗ ವಿ. ಡೋಂಟ್ ವರಿ ಸರ್, ಆ ವ್ಯಕ್ತಿ ಗೀತನ ಹತ್ರ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಸರ್. ಹತ್ರ ಸುಳಿಯೋದಲ್ಲ, ಅವಳು ತುಳಿಯೋ ದಾರಿನಲ್ಲಿ ನೆರಳು ಕೂಡ ಬೀಳಬಾರ್ದು. ಇಬ್ರು ಮತ್ತೆ 1 ಕಿಲೋಮೀಟರ್ ಸಾಕಾಗಲ್ಲ ಸರ್, 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದೀನಿ ಸರ್. ಗುಡ್. ನಿಮ್ಮ ಮಗಳು ಗೀತಾ ಉತ್ತರ ಆಯ್ತು ಅಂತಂದ್ರೆ ಅವನು ದಕ್ಷಿಣದಲ್ಲಿ ಇರ್ಬೇಕು, ಹಾಗೆ ನೋಡ್ಕೊಳ್ತೀನಿ ಸರ್. ಗ್ಯಾಪೇ ಇಲ್ವಲ್ರಿ ಅಲ್ಲಿ? ಕೊಟ್ನಲ್ಲ ಸರ್. ಹಾಗೆ ಸರ್ ಈಗಲಾದ್ರೂ ಒಪ್ಕೋತೀರಾ ಸರ್? ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಅವರಷ್ಟು ಕೇಳ್ಕೊತಾ ಇದ್ದಾರೆ, ಅದರಿಂದ ಗೀತನಿಗೂ ಒಳ್ಳೇದಾಗುತ್ತೆ, ಒಪ್ಕೊಳ್ರಿ. ನಿಮ್ಮ ಮನಸ್ಸು ಎಷ್ಟು ಒಳ್ಳೇದಮ್ಮ, ಆದ್ರೆ ಈ ಮನುಷ್ಯ ಆಯ್ತು. ಒಪ್ಕೊಂಡ್ರು ಒಪ್ಕೊಂಡ್ರು. ಅಣ್ಣನಿಗೆ ಸದಣ್ಣನಿಗೆ, ಅಣ್ಣನಿಗೆ ಸದಣ್ಣನಿಗೆ, ಅಣ್ಣನಿಗೆ ಮೆಚ್ಕೋ.
ಏಯ್ ಬಿಡ್ರ ಸರ್. ನೀವು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಅಯ್ಯೋ ನೀನು ಥ್ಯಾಂಕ್ಸ್ ಮನೆಗೆ ಬೆಂಕಿ ಬಿತ್ತು. ಸ್ವಲ್ಪ ಏನಾದರೂ ಬಿಗಿ ಹಿಡಿದಿದ್ರೆ ನನ್ನ ಪ್ರಾಣನೇ ಹೋಗ್ತಾ ಇತ್ತಲ್ಲಯ್ಯ. ಅವನು ಎಂಥ ಮನುಷ್ಯನಯ್ಯ, ಕತ್ತಿಗೆ ಕೈ ಹಾಕ್ತಾನೆ. ಅಷ್ಟೇ ಅಲ್ಲ ಕಣಯ್ಯ, ಹೊಡಿಬಾರ್ದು ಜಾಗಕ್ಕೆ ಅಯ್ಯೋ ಹೊಟ್ಟೆಗೆ ಹೊರಬಿಟ್ನಲ್ಲಯ್ಯ ಸರಿಯಾಗಿ. ಆ ಏಡುಕೊಂಡಲ ವಾರನ ಬಿಲ್ಡಪ್ ಕೊಟ್ಟು ಹೇಳಿದ್ರಿ ಅಲ್ವಾ? ಅಣ್ಣಯ್ಯ ನೀವೇನೋ ಹೇಳಿದ್ರಲ್ಲ ಅವನ ಬಗ್ಗೆ. ಅವ್ರು ತುಂಬಾ ಒಳ್ಳೆಯವ್ರು ಸರ್. ಕರೆಕ್ಟ್. ನೀವು ಹೇಳಿದ್ದು ಸ್ವಲ್ಪ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಗುಡ್ರು ಸರ್ ತಾವು ಅವ್ರ ಬಗ್ಗೆ ಏನೋ ಬಿಲ್ಡಪ್ ಕೊಟ್ರಿ, ಏನದು? ಸರ್ ದೇವರಂತ ಮನುಷ್ಯ ಅಂತ ಹೇಳಿದೆ. ದೇವರಂತ ಮನುಷ್ಯ. ನಂಬ ನೀವು ಅದೇನೋ ಹೇಳಿದ್ರಲ್ಲ ಹೆಸರು, ಏನದು, ಯಾವ ಥರ? ಸರ್ ಅವ್ರು ತುಂಬ ಸಾಫ್ಟ್ ಸರ್. ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್ ಸರ್ ಅದಕ್ಕಿಂತ ಹಸು ಸಾಧು ಅಂತೆಲ್ಲ ಹೇಳ್ದ. ಯಾರದು? ಸರ್ ಸರ್ ಅವನು ಅಲ್ಲಿ ನೋಡಿ ಕುಲ್ಮಿ ಹೆಂಗ್ ನಿಂತವನೆ, ಏನು ಗೊತ್ತಿಲ್ದಿರೋ ಮಗು ತರ. ಓ ಕುಲ್ಮಿ, ಬಾರಪ್ಪ. ಇಲ್ಲಿ ಬರೋಷ್ಟು ಕೈ ಕಾಲೆಲ್ಲ ನೋವು ತಗೋಬೇಡಪ್ಪ, ನಾನೇ ಇಲ್ಲಿಗೆ ಬರ್ತೀನಿ. ಕುಲ್ವಿ ಇವನೇ ಕುಲ್ವಿ, ನೀನೇನೋ ಹೇಳಿದಲ್ಲಪ್ಪ. ಹಸು ತರ ಸರ್. ಹಸು ತರ. ಹಸು ತರ ಕರೆಕ್ಟಾಗಿ ಹೇಳಿದೆ. ಎಲ್ಲಪ್ಪ ಇದೆಯಾ? ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಿ, ಗೀತಾ ಪಿಕ್ನಿಕ್ ಬರೋದಂತೂ ಪಕ್ಕ ಆಯ್ತು. ಇನ್ನೀನ್ ಅವಳ ಜೊತೆ ಮಾತಾಡಿ ಲೈಫ್ ಲಾಂಗ್ ಅವಳು ನಿನ್ ಪಕ್ಕ ಇರೋ ತರ ಮಾಡ್ಬೇಕಾಗಿರೋ ಜವಾಬ್ದಾರಿ ನಿಂದು. ಹಾ ಇರ್ತಾಳೆ. ಬರೀ ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮದಲ್ಲೂ ನನ್ನ ಜೊತೆ ಇರ್ತಾಳೆ.